ಸರಿ, ಜನಾರ್ದನ್ ರೆಡ್ಡಿ ಅವರು ಇವತ್ತು ರಿಲೀಸ್ ಆಗಿದ್ದಾರೆ. ರಿಲೀಸ್ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜಕೀಯ ಕಾರಣಕ್ಕಾಗಿ ಪಾದಯಾತ್ರೆ ಮಾಡಿದ್ರು ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದರೆ, ಜೊತೆಗೆ ಏನು ಕೇಸ್ ಇತ್ತು ಅದೆಲ್ಲವೂ ಕೂಡ ಖುಲಾಸೆ ಆಗತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್. ಅವ್ರು ವ್ಯಕ್ತಪಡಿಸಿದರೆ ಮತ್ತು ನಾನೇನು ಹೇಳ್ಬೇಕು ಅದಕ್ಕೆ? ಸರ್, ಸಿದ್ದರಾಮಯ್ಯನವರು ಪಾದಯಾತ್ರೆ ರಾಜಕೀಯ ಪ್ರೇರಿತ ಆಗಿತ್ತು ಅನ್ನುವಂಥ ವಿಚಾರನ ಇವತ್ತು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಹೇಳ್ತಾರೆ. ಈಗ ಜನಾರ್ದನ್ ರೆಡ್ಡಿಯವರು ಅವರು ಹೇಳಲಿಕ್ಕೆ ಅವರು ಸರಿ ಇದ್ದಾರೆ, ನಾವು ಮಾಡಿರೋದು ನಮ್ಮ ಸರಿ ಇದೆ. ಸೊ ಅದಾದಮೇಲೆ ತಾನು ಇವೆಲ್ಲ ಆಗಿರೋದು. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬಂದಿರತಕ್ಕಂಥದ್ದು, ಸಂತೋಷ್ ಹೆಗಡೆ ಅವ್ರು ಬಂದಿರತಕ್ಕಂಥದ್ದು, ಆಮೇಲೆ CEC ಬಂದಿರತಕ್ಕಂಥದ್ದು, ಇವೆಲ್ಲ ಆಗಿದೆ. ಸೊ ಈಗ ಅದ್ರ ಬಗ್ಗೆ ಪದೇ ಪದೇ ಮಾತನಾಡಿದ್ರೆ ಏನು ಅರ್ಥನೇ ಇಲ್ಲ. ಸೊ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದಕ್ಕೆ ಆಗಿನ ಸಂದರ್ಭದಲ್ಲಿ ಸರಿ ಇತ್ತು. ಜಾತಿಗಣತಿ ಮರು ಸರ್ವೆ ಯಾವ ರೀತಿಯಾಗಿ ಅಲ್ಲ, ಇದನ್ನು ನಾವು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಆಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ಸಮರ್ಪಕವಾಗಿ ಅವ್ರು ಹೇಳ್ತಾರೆ. ಯಾಕಂದ್ರೆ ಸಂಪೂರ್ಣ ಮಾಹಿತಿ ಆಲ್ರೆಡಿ ತಮಗೆ ಕೊಟ್ಟಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಏನಿದೆ ಅದಕ್ಕೆ ನಮ್ಮ ಸಮರ್ಥನೆ ಇದೆ ಅಂತ ಹೇಳಿ ಇಚ್ಛೆ ಬಯಸ್ತೇನೆ. ಅಷ್ಟೊಂದು ಹಣ ಖರ್ಚು ಮಾಡಿದಂಥದ್ದು ಮತ್ತೆ ಹೊಸದು ಬೇಕಾ ಅನ್ನೋ ಒಂದು ಆರೋಪಗಳು. ಈಗ ಏನಾಗಿದೆ, ಯಾವುದೇ ಒಂದು ಮಾಡಬೇಕಂದ್ರೆ ಹಣ ಖರ್ಚು ಆಗೇ ಆಗಿರ್ತದೆ. ಸೊ ಲೋಪದೋಷಗಳು ಏನಿದೆ ಕಾನೂನಾತ್ಮಕವಾಗಿ ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಸಮರ್ಪಕವಾಗಿ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ. ಈಗ ನಮ್ಮನ್ನು ಕೇಳೋದು ಪದೇ ಪದೇ ಕೇಳಿದ್ರೆ ಅದ್ರಾಗ ಏನು ಅರ್ಥ ಇಲ್ಲ. ಸೊ ಐ ವಿಲ್ ವೆರಿ ಸ್ಟ್ರಾಂಗ್ಲಿ ಸ್ಟ್ಯಾಂಡ್ ಬೈ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಮೇಡ್ ಬೈ ಗೌರ್ಮೆಂಟ್. ಈ ಸರಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಗೋಂಗಾಗುತ್ತಾ ಅಂತ ಈ ಸಾರಿ ಸರ್ವೆ ಆಗತ್ತೆ ರೀ. ನೋಡಿ ಏನಾಗಿದೆ, ಇದು ಹೊಸ ಮೊದಲನೇ ಥರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಜನರಿಗೆ ಅಪ್ರೆನ್ಷನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿಲ್ಲ. ಸೊ ಅಪ್ರೇಷನ್ಸ್ನ ದೂರ ಮಾಡಲಿಕ್ಕೆ ಸರ್ಕಾರ ಒಂದು ಹೊಸ ಕ್ರಮ, ಹೊಸ ನಿರ್ಣಯ ತೊಗೊಂಡಿದೆ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಅಹಮದಾಬಾದ್ಗೆ ಏನಾದ್ರು ತಾವೇನಾದ್ರು ಹೋಗುವಂಥ ಸಾಧ್ಯತೆಗಳಿದೆಯಾ? ಆ ಥರ ಏನಿಲ್ಲ, ಆ ಥರದ್ದೇನು ಇನ್ಫಾರ್ಮೇಷನ್ಸ್ ಬಂದಿಲ್ಲ. ಆ ಥರ ಸಿಚುವೇಶನ್ ಏನಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅಲ್ಲೇನು ಮೋಸ್ಟ್ಲಿ ಕರ್ನಾಟಕದ ಜನ ಏನಿಲ್ಲ ಅನಿಸ್ತದೆ ನನ್ನ ಪ್ರಕಾರ. ಸೊ ವೆರಿ ವೆರಿ ಸ್ಯಾಡ್. ಈ ಥರ ಆಗಿರ್ತಕ್ಕಂಥದ್ದು ತುಂಬ ಸ್ಯಾಡ್ ಆಗಿದೆ. ಧಾರವಾಡ ಮಳೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತೇ ಹೋಗಬೇಕಾಗಿತ್ತು, ಕ್ಯಾಬಿನೆಟ್ ಇರೋದಕ್ಕೆ ಹೋಗಿಲ್ಲ. ಸೊ ನಾಳೆ ಬೆಳಗ್ಗೆ ಅಲ್ಲಿದ್ದೀನಿ. ಸೊ SP ಗಳಿಗೆ DC ಗಳಿಗೆ ಮಾತನಾಡ್ತಿದ್ದೀನಿ. ಸೊ ಅಂಥದ್ದೇನು ಭಾಳ ಡೇಂಜರ್ ಸಿಚುವೇಶನ್ ಏನಿಲ್ಲ, ಬಟ್ ಅದರ ಅಲರ್ಟ್ ಆಗಿರ್ತಕ್ಕಂಥ ಸಿಚುವೇಶನ್ ಇದೆ.